ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಬಂಧುಗಳೇ, ಮುಂದಿನ 48 ಗಂಟೆಗಳು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ ಸಮಯ. ಇಲ್ಲಿಯವರೆಗೆ ನೀವು ಪಟ್ಟ ಪಾಡು, ಮಾನಸಿಕ ಗೊಂದಲ ಮತ್ತು ಹಣಕಾಸಿನ ಮುಗ್ಗಟ್ಟಿಗೆ ಈಗ ಪೂರ್ಣ ವಿರಾಮ ಬೀಳುವ ಕಾಲ ಹತ್ತಿರ ಬಂದಿದೆ. ಈ 48 ಗಂಟೆಗಳಲ್ಲಿ ನಿಮಗೆ ಸಿಗಲಿರುವುದು ಕೇವಲ ದುಡ್ಡಲ್ಲ, ಅದಕ್ಕಿಂತಲೂ 10 ಪಟ್ಟು ಬೆಲೆ ಬಾಳುವ ಒಂದು ಅಮೂಲ್ಯ ವಿಷಯ. ಇದನ್ನು ನೀವು ಗುರುತಿಸದೇ ಇದ್ದರೆ ಜೀವನದ ದೊಡ್ಡ ಸುಯೋಗವನ್ನು ಕಳೆದುಕೊಳ್ತೀರಾ. ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ, ಯಾಕೆಂದರೆ ನಿಮ್ಮ ರಾಶಿಯ ಗ್ರಹಗತಿಗಳು ಈಗ ಅನಿರೀಕ್ಷಿತವಾಗಿ ಅದೃಷ್ಟದ ಕಡೆಗೆ ತಿರುಗ್ತಾ ಇವೆ. ಮಿಥುನ ರಾಶಿಯ ವ್ಯಕ್ತಿತ್ವ ಮತ್ತು ಇಂದಿನ ಸ್ಥಿತಿ. ಮಿಥುನ ರಾಶಿಯವರು ಅಂದರೆ ಅಪ್ರತಿಮ ಬುದ್ಧಿವಂತರು ಮತ್ತು ಚತುರರು. ನಿಮ್ಮ ರಾಶಿಯ ಅಧಿಪತಿ ವಿದ್ಯಾಕಾರಕನಾದ ಬುಧ. ನೀವು ಮಾತಿನಲ್ಲೇ ಮರಳು ಮಾಡುವವರು, ಆದರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಮಾತಿಗೆ ಬೆಲೆಯೇ ಇಲ್ಲದಂತಾಗಿದೆ. ಅಂದುಕೊಂಡ ಕೆಲಸಗಳು ಕೊನೆಯ ಕ್ಷಣದಲ್ಲಿ ಕೈ ತಪ್ತಾ ಇವೆ. ಎಲ್ಲವೂ ಸರಿಯಾಗಿದೆ ಅಂತ ಹೊರಗೆ ತೋರಿಸಿಕೊಂಡು ಕೂಡ ಒಳಗೆ ನೆಮ್ಮದಿ ಇಲ್ಲದೆ ನರಳ್ತಾ ಇದ್ದೀರಿ. ಶತ್ರುಗಳ ಕಾಟ, ಸಾಲದ ಬಾಧೆ ನಿಮ್ಮನ್ನು ಹೈರಾಣು ಮಾಡಿದೆ. ಆದರೆ ಈಗ ಬುಧನ ಅನುಗ್ರಹದಿಂದ ನಿಮ್ಮ ಬುದ್ಧಿಶಕ್ತಿಗೆ ಜಯ ಸಿಗುವ ಸಮಯ ಬಂದಿದೆ. ಆ 48 ಗಂಟೆಗಳ ರಹಸ್ಯ. ಹಣಕ್ಕಿಂತ ಅಮೂಲ್ಯವಾದದ್ದು ಏನು? ಮಿಥುನ ರಾಶಿಯವರೇ, ಈ 48 ಗಂಟೆಗಳಲ್ಲಿ ನಿಮಗೆ ಲಭಿಸಿರುವುದು ಸ್ಪಷ್ಟತೆ ಮತ್ತು ಸತ್ಯ, ಕ್ಲಾರಿಟಿ ಆ್ಯಂಡ್ ಟ್ರೂತ್. ಮೋಸಗಾರರ ಪತ್ತೆ. ನಿಮ್ಮ ಸುತ್ತಲೂ ಇದ್ದುಕೊಂಡು ನಿಮಗೆ ಬೆನ್ನಿಗೆ ಚೂರಿ ಹಾಕುತ್ತಿದ್ದವರು ಯಾರು ಎಂಬುದು ಈ 48 ಗಂಟೆಗಳಲ್ಲಿ ನಿಮಗೆ ತಿಳಿಯಲಿದೆ. ಇದು ಹಣಕ್ಕಿಂತ ದೊಡ್ಡದು, ಯಾಕೆಂದರೆ ಶತ್ರು ಯಾರೋ ಮಿತ್ರ ಯಾರೋ ಎಂದು ತಿಳಿಯುವುದೇ ದೊಡ್ಡ ಗೆಲುವಾಗಿರುತ್ತೆ. ಅನಿರೀಕ್ಷಿತ ಸಂದೇಶ. ದೂರ ಒಂದು ಊರಿನಿಂದ ಅಥವಾ ಹಳೆಯ ಗೆಳೆಯರಿಂದ ಒಂದು ಶುಭ ಸುದ್ದಿ ಅನ್ನೋದು ಬರಲಿದೆ. ಇದು ನಿಮ್ಮ ವೃತ್ತಿ ಜೀವನಕ್ಕೆ, ಕೆರಿಯರ್ಗೆ ಹೊಸ ಆಯಾಮ ಅನ್ನೋದು ನೀಡುತ್ತೆ. ಇನ್ನು ನ್ಯಾಯದ ಜಯ. ಕೋರ್ಟ್ ಕಚೇರಿ ಅಥವಾ ಆಸ್ತಿ ವಿಚಾರದಲ್ಲಿ ಸಿಲುಕಿದ್ದವರಿಗೆ ಅನಿರೀಕ್ಷಿತವಾಗಿ ನ್ಯಾಯ ಸಿಗುವ ಲಕ್ಷಣಗಳಿವೆ. ನಿಮ್ಮ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗಲಿದೆ. ಇನ್ನು ಎಚ್ಚರಿಕೆ ಮತ್ತು ಎರಡು ಮನಸ್ಸಿನ ಸ್ವಭಾವ. ನಿಮ್ಮ ದೊಡ್ಡ ಸಮಸ್ಯೆ ಅಂದರೆ ದ್ವಂದ್ವ ವ್ಯಕ್ತಿತ್ವ. ಒಂದೇ ಸಮಯದಲ್ಲಿ ಎರಡು ಕೆಲಸಕ್ಕೆ ಕೈ ಹಾಕಿ ಯಾವುದನ್ನು ಪೂರ್ಣಗೊಳಿಸದೆ ಪರದಾಡ್ತಾ ಇರ್ತೀರ. ಈ 48 ಗಂಟೆಗಳಲ್ಲಿ ಯಾವುದೇ ಹೊಸ ಹೂಡಿಕೆ ಮಾಡುವಾಗ ಅಥವಾ ಯಾರಿಗಾದರೂ ಮಾತು ಕೊಡುವಾಗ 10 ಬಾರಿ ಯೋಚನೆ ಮಾಡಿ. ನಿಮ್ಮ ಆತುರದ ಮಾತು ನಿಮ್ಮನ್ನೇ ಇಕ್ಕಟ್ಟಿಗೆ ಸಿಲುಕಿಸಬಹುದು. ತಾಳ್ಮೆಯಿಂದ ಇರಿ, ವಿವೇಚನೆಯಿಂದ ಹೆಜ್ಜೆ ಇಡಿ. ಇನ್ನು ಅದೃಷ್ಟ ಹೆಚ್ಚಿಸೋದಕ್ಕೆ ಸರಳ ಪರಿಹಾರ ಹೇಳೋದಾದರೆ, ನಿಮ್ಮ ರಾಶಿಯ ದೋಷಗಳನ್ನು ನಿವಾರಿಸಿ ಈ 48 ಗಂಟೆಗಳ ಪೂರ್ಣ ಲಾಭ ಪಡೆಯೋದಕ್ಕೆ ಈ ಕೆಲಸ ತಪ್ಪದೇ ಮಾಡಿ. ಗಣೇಶನ ಆರಾಧನೆ. ಬುಧನ ಅಧಿದೇವತೆಯಾದ ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಸಂಕಷ್ಟಕರ ಒಂದು ಗಣಪತಿಯ ಸ್ತೋತ್ರ ಹೇಳಿ. ಪಕ್ಷಿಗಳಿಗೆ ಆಹಾರ ನೀಡಿ. ಮನೆಯ ಮಹಡಿಯ ಮೇಲೆ ಅಥವಾ ಹೊರಗೆ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನು ಇಡಿ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಇನ್ನು ಹಸಿರು ಬಣ್ಣದ ಬಳಕೆ. ಈ 48 ಗಂಟೆಗಳಲ್ಲಿ ಹಸಿರು ಬಣ್ಣದ ಬಟ್ಟೆ ಧರಿಸೋದು ಅಥವಾ ಹಸಿರು ವಸ್ತುವನ್ನು ಹತ್ತಿರ ಇಟ್ಕೊಳ್ಳೋದು ನಿಮಗೆ ಬಹಳ ಶುಭ ತರುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ, ಮಿಥುನ ರಾಶಿಯವರೇ, ನಿಮ್ಮ ಕಷ್ಟದ ದಿನಗಳು ಈಗ ಕಳೆದಿವೆ. ಈ 48 ಗಂಟೆಗಳ ಸಮಯವನ್ನು ನೀವು ದೈವ ಪ್ರಾರ್ಥನೆ ಮತ್ತು ಸಕಾರಾತ್ಮಕ ಚಿಂತನೆಗಳೊಂದಿಗೆ ಕಳೀರಿ. ನಿಮ್ಮ ಜೀವನದ ಹೊಸ ಅಧ್ಯಾಯ ಅನ್ನೋದು ಆರಂಭವಾಗುತ್ತೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಆಯಿತು ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಓಂ ಗಂ ಗಣಪತಿಗೆ ನಮಃ ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.